ಈವ್ನಿಂಗ್ಗೆ ಏನಾದರೂ ತಿನ್ನಬೇಕಂತ ಸಿಕ್ಕಾಪಟ್ಟೆ ಕ್ರೇವಿಂಗ್ ಆಗ್ತಾಯಿತ್ತು. ಹೊರಗಡೆ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಮಳೆ. ಸೊ ಈ ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿನ ಮನೆಯಲ್ಲೇ ಮಾಡ್ಕೊಂಡ್ವಿ. ಕ್ಯಾಬೇಜ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಾಸ್ನ ರೆಡಿ ಮಾಡೋಣ. ಸ್ವಲ್ಪ ಬೆಳ್ಳುಳ್ಳಿ, ಕಟ್ ಮಾಡಿರುವಂಥ ಶುಂಠಿ, ಹಾಗೆ ಒಂದು 3 ರಿಂದ 4 ರೆಡ್ ಚಿಲ್ಲಿ ತೊಗೊಂಡು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಮಿಕ್ಸರ್ನ ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿ ಇದಕ್ಕೆ 1 ಸ್ಪೂನ್ ಕಸೂರಿ ಮೆಂತಿ, ಹಾಗೆ 1 ಸ್ಪೂನ್ ಕೊರಿಯಾಂಡರ್ ಪೌಡರ್, 1 ಸ್ಪೂನ್ ಗರಂ ಮಸಾಲ, ಹಾಗೆ ಹಾಫ್ ಲೆಮನ್ ಜ್ಯೂಸ್, ಹಾಫ್ ಟೇಬಲ್ ಸ್ಪೂನ್ ಸೋಯಾ ಸಾಸ್, ಹಾಗೆ ಹಾಫ್ ಟೇಬಲ್ ಸ್ಪೂನ್ ಟೊಮ್ಯಾಟೊ ಸಾಸ್. ಲಾಸ್ಟ್ನಲ್ಲಿ 1 ಸ್ಪೂನ್ ಕಾರ್ನ್ಫ್ಲವರ್ ಆ್ಯಡ್ ಮಾಡಿ ಸ್ವಲ್ಪ ತಿಕ್ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಸಾಸೇ ಯೂಸ್ ಮಾಡೋದು ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿ ಮಾಡುವಾಗ. ಈಗ ಕಟ್ ಮಾಡಿರೋಂಥ ಕ್ಯಾಬೇಜ್ಗೆ 1 ಕಪ್ ಕಾರ್ನ್ಫ್ಲವರ್, ಹಾಗೆ ಹಾಫ್ ಕಪ್ ಮೈದಾ, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಹಾಗೆ ಹಾಫ್ ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಿ, ಹಾಗೆ ಹಾಫ್ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೀರು ಹಾಕ್ತೀನಿ ಕಳಿಸ್ಕೊಳ್ಳಿ. ಕಾದಿರೋ ಎಣ್ಣೆಗೆ ಚಿಕ್ಕ ಚಿಕ್ಕ ಬಾಲ್ಸ್ ಮಾಡಿ ಬಿಡ್ತಾ ಹೋಗಿ. ಸ್ಟವ್ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲೇ ಇರಲಿ. ಈ ಥರ ಚೆನ್ನಾಗಿ ಗೋಬಿ ಮಂಚೂರಿ ಫ್ರೈ ಆದಮೇಲೆ ನೀವು ತೆಕ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಈ ಥರ ಕ್ರಿಸ್ಪಿಯಾಗಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಒಂದು ಪ್ಯಾನ್ಗೆ 2 to 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ 1 ಟೇಬಲ್ ಸ್ಪೂನ್ ಜೀರಿಗೆ, ಕರಿಬೇವನ್ನ ಕಟ್ ಮಾಡಿ ಹಾಕ್ಕೊಳ್ಳಿ. ಒಂದು ಮೀಡಿಯಮ್ ಸೈಜ್ ಕಟ್ ಮಾಡಿರೋಂಥ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಈಗ ರೆಡಿ ಮಾಡಿರೋ ಸಾಸ್ನ ಇದಕ್ಕೆ ಆ್ಯಡ್ ಮಾಡಿ 2 to 3 ಮಿನಿಟ್ಸ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಥಿಕ್ ಕನ್ಸಿಸ್ಟೆನ್ಸಿ ಬರಬೇಕು, ಇಲ್ಲಾಂದರೆ ಸಾಸ್ ಗೋಬಿಗೆ ಚೆನ್ನಾಗಿ ಕೋಟ್ ಆಗಲ್ಲ. ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಗೋಬಿನ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ. ನೋಡಿ ಈ ಥರ ಗೋಬಿ ಕ್ರಿಸ್ಪಿಯಾಗಿ ಬಂದರೆ ಮಾತ್ರ ಗೋಬಿ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಗೋಬಿ ಮಂಚೂರಿ ಮನೆಯಲ್ಲೇ ಟ್ರೈ ಮಾಡಿದ್ವಿ. ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ 1 ಕ್ಯಾಬೇಜಿಂದ ಇಷ್ಟೊಂದು ಗೋಬಿ ಮಂಚೂರಿನ ಮನೆಯಲ್ಲೇ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.